ಗೀತಾ ಕಿಚನ್ಗೆ ಸುಸ್ವಾಗತ. ಸಾಂಪ್ರದಾಯಿಕ ರೀತಿಯಲ್ಲಿ ತರಕಾರಿ ಸಾಗು. ಇದಕ್ಕೆ ಬೇಕಾಗುವ ಪದಾರ್ಥಗಳೆಂದರೆ ಕ್ಯಾರೆಟನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಬೀನ್ಸು ಮತ್ತು ಟೊಮೊಟೊ, ಆಲೂಗಡ್ಡೆ ಮತ್ತು ಬದನೆಕಾಯಿಯನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಜೊತೆಗೆ ಗಡ್ಡೆಕೋಸನ್ನು ಕೂಡ ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇವಿಷ್ಟು ನಮ್ಮ ಸಾಗಕ್ಕೆ ಬೇಕಾಗುವಂತಹ ತರಕಾರಿಗಳು. ನಿಮಗೆ ಬೇಕಾದಲ್ಲಿ ಬೇರೆ ಸೇರಿಸ್ಕೋಬೋದು ಅಥವಾ ಇದರಲ್ಲಿ ಬೇಡವಾದದ್ದನ್ನು ನಾವು ತೆಗೆದು ಹಾಕ್ಬೋದು. ಇದಿಷ್ಟು ನಮ್ಮ ಸಾಂಪ್ರದಾಯಿಕ ಸಾಗುಗೆ ಬೇಕಾಗುವಂತಹ ಪದಾರ್ಥಗಳು. ಈಗ ಇದಕ್ಕೆ ಬೇಕಾಗುವಂತಹ ಮಸಾಲೆ. ಉದ್ದಿನ ಬೇಳೆಯನ್ನು ಚೆನ್ನಾಗಿ ನಾನು ಫ್ರೈ ಮಾಡಿ ತೊಗೊಂಡಿದ್ದೀನಿ. ಈಗ ನಾನು ಕಾಳು ಮೆಣಸನ್ನು ಕೂಡ ನಾನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಆದರೆ ಸಾಕಾಗುತ್ತೆ. ಇಲ್ಲಿ 4 ಹಸಿಮೆಣಸಿನ್ಕಾಯನ್ನು ಹಾಕಿದ್ರೆ ಸಾಕಾಗುತ್ತೆ. ಇದು ನಿಮ್ಮ ರುಚಿಗೆ ಬಿಟ್ಟದ್ದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವೆಲ್ಲವನ್ನು ರುಬ್ಕೊಂಡಾದ ನಂತರ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಆವಾಗ ಸುವಾಸನೆ ನಮಗೆ ಉಳಿಯುತ್ತೆ. ಒಂದು ಜಾರಿಗೆ ನಾನು ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆಯನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕಾಳು ಮೆಣಸು ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಒಂದು 4 ನಾನಿಲ್ಲಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ನಾವು ರುಬ್ಕೋಬೇಕಾಗುತ್ತೆ. ಈಗ 2 ಚೂರಷ್ಟು ಚಕ್ಕೆಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ನುಣ್ಣಗೆ ಹದವಾಗಿ ನಾವು ರುಬ್ಕೊಳ್ತಾ ಇಟ್ಕೋಬೇಕು. ಈಗ ಒಂದು ಕುಕ್ಕರಿಗೆ ನಾನು ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ. ಹೆಚ್ಚಿಟ್ಟುಕೊಂಡಂಥ ಎಲ್ಲ ತರಕಾರಿಗಳನ್ನು ಒಂದಾದ ಮೇಲೆ ಒಂದೊಂದು ಎಲ್ಲ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬದನೆಕಾಯಿ ಮತ್ತು ಕೋಸು ಇದಿಷ್ಟನ್ನು ಸೇರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಮತ್ತು ಟೊಮೊಟೊನೂ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಕೂಡ ಸೇರಿಸಿ ಚೆನ್ನಾಗಿ ತರಕಾರಿಯ ಜೊತೆ ಮಿಕ್ಸ್ ಆಗುವಂತೆ ನಾವು ಕಲಿಸ್ಕೊಳ್ಬೇಕು. ಇದು 2 ವಿಷಲ್ ಬಂದರೆ ಮಾತ್ರ ನಮಗೆ ಸಾಕಾಗುತ್ತೆ. ಹದವಾಗಿ ನಮಗೆ ಸಾಗು ರೆಡಿಯಾಗಿರುತ್ತೆ. ಈಗ 2 ವಿಷಲ್ ಕೂಗಾಯಿತು, ತರಕಾರಿ ಸಾಗು ಸಿದ್ಧವಾಗಿದೆ. ಇದನ್ನು ಪೂರಿ, ಚಪಾತಿ, ದೋಸೆ ಯಾವುದರ ಜೊತೆ ಬೇಕಾದರೂ ನಾವು ಇದನ್ನು ಸೇರಿಸ್ಕೊಂಡು ತಿನ್ಬೋದು. ಈ ರುಚಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.